ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಥವಾ ಸುರಕ್ಷತಾ ಸಲಹೆಗಾರ ಅಂತ ಭಾರತದಲ್ಲಿ ಅಜಿತ್ ದೋವಲ್ ಅಂತ ಒಬ್ಬ ವ್ಯಕ್ತಿ ಇರೋದು ನಿಮಗೆಲ್ಲ ಗೊತ್ತಿರುವ ಸಂಗತಿ. IT ಸೆಲ್ಗಳು, ಫೇಕ್ ಫ್ಯಾಕ್ಟರಿಗಳು ಮತ್ತು ವಾಟ್ಸಪ್ ಯೂನಿವರ್ಸಿಟಿಗಳು ಈತನನ್ನ ಅತಿರಂಜಿಸ್ತಾ ಈತನೊಬ್ಬ ಭಾರತದ ಜೇಮ್ಸ್ ಬಾಂಡ್ ಅನ್ನುವ ರೀತಿಯಲ್ಲಿ ಚಿತ್ರಿಸೋದನ್ನು ಕೂಡ ನಾವು ನೋಡಿದ್ದೇವೆ. ಆಗಾಗ ಈತ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಿರೋದು, ಭಾರಿ ದೇಶಭಕ್ತನಂತೆ ನಡೆಸ್ತಿರೋದು, ಇವೆಲ್ಲವನ್ನ ನಾವು ನೋಡ್ತೇವೆ. ಇಂದಿನ ಭಾರತದ ಆಡಳಿತ ಮತ್ತು ಪ್ರಧಾನಿ ಕಚೇರಿಯ ವಿದೇಶಿ ಪ್ರವಾಸಗಳು ಅಜಿತ್ ದೋವಲನ ಉದ್ಯಮಗಳನ್ನ, ಆತನ ಮಕ್ಕಳ ಉದ್ಯಮಗಳನ್ನ ವಿಸ್ತರಿಸುವ ಯೋಜನೆಯ ಭಾಗವಾಗಿ ನಮಗೆ ಕಾಣೋದು ಅಥವಾ ಕಾಣದೇ ಇರೋದು ಒಂದು ದುರಂತದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಆಯ್ಕೆಯಾದ ಮೇಲೆ ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳು ಹೆಚ್ಚಿವೆ. ಹಾಗೆಯೇ ಆಂತರಿಕವಾಗಿ ಕೂಡ ದಂಗೆಗಳು, ಈಶಾನ್ಯ ಭಾರತದಲ್ಲಿನ ಗಲಭೆಗಳು ಮಿತಿ ಮೀರಿವೆ. ಯಾವ ರೀತಿಯ ಭದ್ರತಾ ಮತ್ತು ಸುರಕ್ಷತಾ ಸಲಹೆಗಾರನಾಗಿ ಅಜಿತ್ ದೋವಲ್ ಕಾರ್ಯ ಮಾಡ್ತಿದ್ದಾನೆ ಅನ್ನೋದು ದೇವರೇ ಬಲ್ಲರು. ಆದರೆ ಇತ್ತೀಚೆಗೆ ಕಳೆದ ಒಂದು ವಾರದಲ್ಲಿ ಅಜಿತ್ ದೋವಲ್ ಹೇಳಿದ ಒಂದು ಹೇಳಿಕೆ ಭಾರತದಲ್ಲಿ ಸಂಚಲನವನ್ನೇ ಉಂಟು ಮಾಡಿದೆ. ಅಜಿತ್ ದೋವಲ್ ಹೇಳ್ತಾರೆ, 1200 ವರ್ಷಗಳ ಹಿಂದೆ ಗಜನಿ, ಗೋರಿ, ಬಾಬರ್ ಮಾಡಿದ ದಾಳಿಗಾಗಿ ಭಾರತೀಯ ಯುವಕರು ಅದರ ವಿರುದ್ಧ ಸೇಡಿನ ಕ್ರಮವನ್ನ ಕೈಗೊಳ್ಳಬೇಕು, ರಸ್ತೆಗಿಳಿಬೇಕು ಅನ್ನುವ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನ ಅವರು ಐತಿಹಾಸಿಕ ಸೇಡು ಅನ್ನುವ ಟೈಟಲ್ ನಲ್ಲಿ ಗೋಧಿ ಮಾಧ್ಯಮಗಳು ವಿಜೃಂಭಿಸುತ್ತಿರೋದು, ಆತನನ್ನ ಬಹಳ ದೊಡ್ಡ ಹೀರೋ ಆಗಿ ಬಿಂಬಿಸುತ್ತಿರೋದನ್ನ ನಾವೆಲ್ಲ ಕಳೆದ ಒಂದು ವಾರದಲ್ಲಿ ನೋಡ್ತಿದ್ದೇವೆ. ಆದರೆ ಅಸಲಿಗೆ ಈ ಅಜಿತ್ ದೋವಲ್ ಯಾರು, ಈತನ ಕುಟುಂಬ ಎಂಥದ್ದು, ಈತನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಸ್ವಲ್ಪ ಅವಲೋಕಿಸಬೇಕಾಗ್ತದೆ. ಈ ಐತಿಹಾಸಿಕ ಸೇಡು ಅನ್ನುವಂಥದ್ದೇನು ಆತನ ಹೇಳಿಕೆ ಇದೆ, ಆತನ ಮಕ್ಕಳು ತಮ್ಮ ಎಲ್ಲ ಉದ್ಯಮಗಳನ್ನು ಬಿಟ್ಟು ಮುಂದೆ ಬಂದು ನಿಂತರೆ, ಅದೇ ರೀತಿ ಧರ್ಮಾಂಧ ಪಕ್ಷದ ಮತ್ತು ಈ ಧರ್ಮಾಂಧ ಸಂಘಟನೆಗಳ ಮುಖಂಡರ ಮಕ್ಕಳು ಕೂಡ ಅವರ ಹಿಂದೆ ನಿಂತರೆ ಬಹುಶಃ ದೇಶವನ್ನು ನಾವು ರಕ್ಷಿಸಬಹುದು. ಆದರೆ ಇವರ ಮಕ್ಕಳೆಲ್ಲ ವಿದೇಶದಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳನ್ನು ಮಾಡಿಕೊಂಡು, ನೌಕರಿಗಳನ್ನು ಮಾಡಿಕೊಂಡು ಆರಾಮಾಗಿರುವಾಗ ಇಲ್ಲಿ ಬಡವರ ಮಕ್ಕಳು ಯಾವುದೋ ಆಗಿ ಹೋದ ಇತಿಹಾಸ ಕಾಲದ ದುರ್ಘಟನೆಗೆ ಸೇಡನ್ನು ತೀರಿಸಿಕೊಳ್ಬೇಕು, ಅವರ ಭವಿಷ್ಯವನ್ನು ಹಾಳು ಮಾಡಿಕೊಳ್ಬೇಕು ಅನ್ನುವಂಥ ಈ ಪ್ರಚೋದನಕಾರಿ ಹೇಳಿಕೆ ನಮಗೆ ನಿಜವಾಗಲೂ ಒಂದು ದುರ್ದೈವದ ಹೇಳಿಕೆ ಅಂತ ನಾವು ಭಾವಿಸಬೇಕು. ಈ ಅಜಿತ್ ದೋವಲ್ ಒಬ್ಬ ಆಷಾಢಭುಕ್ತಿ ವ್ಯಕ್ತಿಯಾಗಿದ್ದಾನೆ. ಮೊನ್ನೆ ಬಾಬರ್ ಮತ್ತು ಮುಸ್ಲಿಂ ಲೂಟಿಕೋರರ ಮೇಲೆ ಐತಿಹಾಸಿಕ ಸೇಡನ್ನ ತೀರಿಸ್ಕೋಬೇಕು ಅಂತ ಯುವಕರಿಗೆ ಈತ ಕರೆಯನ್ನ ನೀಡಿರೋದು ನೋಡಿದ್ದೇವೆ. ಅಜಿತ್ ದೋವಲ್ಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಒಬ್ಬ ಶೌರ್ಯ ದೋವಲ್, ಇನ್ನೊಬ್ಬ ವಿವೇಕ್ ದೋವಲ್. ಈ ಇರುವರು ಮಕ್ಕಳು ಬಜರಂಗ ದಳದ ಸದಸ್ಯರಲ್ಲ, ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರಲ್ಲ, ಶ್ರೀರಾಮ ಸೇನೆಯ ಸದಸ್ಯರಲ್ಲ, ಧರ್ಮ ರಕ್ಷಕ ದಳದ ಹುಡುಗರ ಜೊತೆಗೂ ಅವರು ಇಲ್ಲ, ಅಥವಾ ಗೋರಕ್ಷಕ ದಳದಲ್ಲೂ ಕೂಡ ಅವರು ಕೆಲಸ ಮಾಡೋದಿಲ್ಲ. ಮತ್ತೆ ಹಾಗಾದ್ರೆ ಇವರೇನ್ ಮಾಡ್ತಾ ಇದ್ದಾರೆ? ಇಷ್ಟು ದೊಡ್ಡ ದೇಶಭಕ್ತರ ಮಕ್ಕಳು ದೇಶಭಕ್ತಿಯ ಮತ್ತು ದೇಶ ರಕ್ಷಣೆ ಕೆಲಸವನ್ನು ಬಿಟ್ಟು ಇನ್ನೇನನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಪರಿಶೀಲಿಸ್ತಾ ಹೋದಾಗ, ಇವರಿಬ್ರು ಸಿಂಗಪೂರದಲ್ಲಿ ದೊಡ್ಡ ಉದ್ಯಮವನ್ನ ನಡೆಸ್ತಾರೆ. ಇವರ ತಂದೆ 1200 ವರ್ಷಗಳ ಹಿಂದೆ ನಡೆದ ಐತಿಹಾಸಿಕ ಘಟನೆಗಳಿಗೆ ಸೇಡನ್ನು ತೀರಿಸಿಕೊಳ್ಬೇಕು ಅನ್ನುವ ಕರೆಯನ್ನ ಕೊಡ್ತಿರುವಾಗ, ಇವರ ಹಿರಿಯ ಮಗ ಶೌರ್ಯ ಒಬ್ಬ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ಕೆಲಸ ಮಾಡ್ತಾನೆ. ಆತ GE ಕ್ಯಾಪಿಟಲ್ ಮತ್ತು ಮೋರ್ಗಾನ್ ಸ್ಟ್ಯಾನ್ಲೇನ್ ಅಂತ ದೊಡ್ಡ ಕಂಪನಿಗಳಲ್ಲಿ ಹಿಂದೆ ಕೆಲಸ ಮಾಡ್ತಿದ್ದ. ಸದ್ಯ ಆತ ಟಾರ್ಚ್ ಇನ್ವೆಸ್ಟ್ಮೆಂಟ್ ಹೆಸರಿನ ಸಿಂಗಪೂರ್ ಮೂಲದ ಬೆಸ್ಟ್ ವೆಲ್ತ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ವೆಸ್ಟ್ಮೆಂಟ್ ಫರ್ಮ್ ಅನ್ನುವಂಥ ಒಂದು ಕಂಪನಿಯನ್ನ ನಡೆಸ್ತಾ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾನೆ. ಈ ಕಂಪನಿ ಯಾರ್ದು ಅಂತಂದ್ರೆ ಇನ್ನೂ ಆಶ್ಚರ್ಯಗೊಳ್ತೀರಿ ನೀವು. ಭಾರತದಲ್ಲಿ ಮುಸ್ಲಿಮರನ್ನು ದ್ವೇಷ ಮಾಡುವ ಈ ಧರ್ಮಾಂಧರು ಮತ್ತು ಇವರ ಮಕ್ಕಳು, ಬಂಧುಗಳೆಲ್ಲ ಕೆಲಸ ಮಾಡೋದು ಸೌದಿ ಅರೇಬಿಯಾದಲ್ಲಿ ಮತ್ತು ಮುಸ್ಲಿಂ ರಾಷ್ಟ್ರಗಳಲ್ಲಿ. ಹಾಗೆಯೇ ಈ ಶೌರ್ಯ ದೋವಲ್ ಸ್ಥಾಪಿಸಿದ ಕಂಪನಿ ಮತ್ತು ಈತ ಕೆಲಸ ಮಾಡ್ತಿರುವ ಕಂಪನಿಯ MD ಆಗಿ ಏನ್ ಕೆಲಸ ಮಾಡ್ತಾನ, ಅದು ಈ ಕಂಪನಿ ಸೌದಿ ರಾಜ್ಕುಮಾರ್ ಅಬ್ದುಲ್ಲಾ ಅಲ್ ಸೌದ್ನದು ಅನ್ನೋದು ತುಂಬಾ ಆಶ್ಚರ್ಯದ ಸಂಗತಿ. ಇನ್ನು ಅಜಿತ್ ದೋವಲ್ನ
ಇನ್ನೊಬ್ಬ ಕಿರಿಯ ಸುಪುತ್ರ. ಈತ ಏನ್ ಮಾಡ್ತಿದ್ದಾನೆ ಅನ್ನೋದನ್ನ ನೀವು ನೋಡ್ಬೇಕು. ಈ ಕಿರಿಯ ಮಗ ವಿವೇಕ್ ದೋವಲ್ ಭಾರತೀಯ ನಾಗರಿಕನೇ ಅಲ್ಲ. ಈತ ತನ್ನ ಲಾಭಕ್ಕಾಗಿ, ತನ್ನ ಭವಿಷ್ಯಕ್ಕಾಗಿ ಭಾರತೀಯ ನಾಗರಿಕತೆಯನ್ನ ತ್ಯಜಿಸಿ ಆತ ಬ್ರಿಟನ್ ನಾಗರಿಕತೆಯನ್ನ ಪಡೆದಿದ್ದಾನೆ ಅನ್ನೋದು ಬಹಳ ಮಹತ್ವದ ಸಂಗತಿ. ಇವರೆಲ್ಲ ದೇಶಭಕ್ತರು. ಈ ಮಹಾಶಯ ಕೂಡ ಇವತ್ತು ಸಿಂಗಪುರದಲ್ಲಿ ನೆಲೆಸಿ ತನ್ನ ಉದ್ಯಮವನ್ನ ನೋಡ್ಕೊಳ್ತಾ ಇದ್ದಾನೆ. 2019ರಲ್ಲಿ ದ ಕಾರವ್ಯಾನ್ ನಲ್ಲಿ ಪ್ರಕಟಿಸಿದ ವರದಿಯ ಅನುಸಾರ ವಿವೇಕ್ ದೋವಲ್ GNY ಏಷ್ಯಾ ಫಂಡ್ ಹೆಸರಿನ ಒಂದು ಹೆಜ್ ಫಂಡ್ ನಡೆಸುತ್ತಿದ್ದ. ಅದು ಜಗತ್ತಿನ ಅತಿ ದೊಡ್ಡ ತೆರಿಗೆ ಸ್ವರ್ಗ ಕೆಮೈನ್ ಐಲ್ಯಾಂಡ್ಸ್ ನಲ್ಲಿ ನೋಂದಾಯಿಸಲಾಗಿದೆ ಈ ಕಂಪನಿ. ನೋಡ್ರಿ, ಇನ್ನೂ ಕುತೂಹಲದ ಸಂಗತಿ ಅಂತಂದ್ರೆ 2016ರಲ್ಲಿ ಮೋದಿ ಅವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ನೋಟು ನಿಷೇಧದ ಒಂದು ಪ್ರಕ್ರಿಯೆ ಇದೆಯಲ್ಲ, ಈ ನೋಟು ನಿಷೇಧದ ಪ್ರಕ್ರಿಯೆ ನಡೆದ ಕೇವಲ 13ನೇ ದಿನ ಈ ಕಂಪನಿ ನೋಂದಾಯಿಸಲಾಗಿದೆ ಅನ್ನೋದು ಬಹಳ ಮಹತ್ವದ ಸಂಗತಿ ಅನ್ನೋದನ್ನ ನಾವು ಗಮನಿಸಬೇಕು. ಇವರ ತಂದೆ ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ಗಜನಿ ಮತ್ತು ಬಾಬರ್ನ ಮೇಲೆ ಅವರು ಸತ್ತು ಹೋಗಿ ಸಾವಿರಾರು ವರ್ಷಗಳಾದ ನಂತರವೂ ಕೂಡ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಹಿಂದೂ ಯುವಕರಿಗೆ ಬಹಿರಂಗವಾಗಿ ಪ್ರಚೋದಾತ್ಮಕವಾಗಿ ಕರೆ ಕೊಡುವ ಈ ಸಂದರ್ಭದಲ್ಲಿ ಈತನ ಮಕ್ಕಳು ದೊಡ್ಡ ದೊಡ್ಡ ಉದ್ಯಮಗಳನ್ನ ಮಾಡಿಕೊಂಡು, ದಂಧೆಗಳನ್ನ ಮಾಡಿಕೊಂಡು ಭಾರತೀಯ ನಾಗರಿಕತೆಯನ್ನೇ ತ್ಯಜಿಸಿ ವಿದೇಶದಲ್ಲಿ ನೆಲೆಸಿ ತಮ್ಮ ಭವಿಷ್ಯವನ್ನ ಕಟ್ಕೊಳ್ತಿದ್ದಾರೆ ಅನ್ನೋದು ಮೂರ್ಖರು, ಅಜ್ಞಾನಿಗಳಾದ ಹಿಂದೂ ಯುವಕರಿಗೆ ಅರ್ಥ ಆಗ್ಬೇಕು ಅಂತ ನಾನಂತೂ ಭಾವಿಸ್ತೇನೆ. ಶರಣ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನ ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನ ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.